ಸರ್ಕಾರ ರಚನೆಗಿದ್ದಂತ ಉತ್ಸಾಹ ಕ್ಯಾಬಿನೆಟ್ ವಿಸ್ತರಣೆಗಿಲ್ವಲ್ಲ, ಐದಲ್ಲ ಉತ್ಸಾಹ ಹಾಕಿಲ್ಲ, ಅದಕ್ಕೂ ಇದೇ ಅವ್ರ ಟೈಮ್ ಫಿಕ್ಸ್ ಆಗಬೇಕಲ್ಲ, ಅದು ಇದ್ದೇ ಇದೆ. ಯಾಕಂದ್ರೆ ಯಾರೋ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ನಾಯಕರು ಯಾರು ಹೊರಗಡೆ ಹೋಗಿದ್ದಾರೆ, ಹೀಗಾಗಿ ಮಾಡಲಿಕ್ಕೆ ಆಗಿಲ್ಲ ಅಂತ ಅಧ್ಯಕ್ಷ ಹೇಳ್ತಾ ಇದ್ರು. ಬಂದ ತಕ್ಷಣ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಉಸ್ತುವಾರಿ ಜಿಲ್ಲೆಗಳ ಹಂಚಿಕೆ ಮಾಡಿರೋದ್ರಿಂದ ಸಹಜವಾಗಿ ಆಕಾಂಕ್ಷಿಗಳು ಒಂದು ಆತಂಕ ಇನ್ನೂ ಮುಂದಕ್ಕೆ ಹೋಗ್ಬೋದು ಅನ್ನುವಂಥ. ಇಲ್ಲೆಲ್ಲ ಇದು ಉಸ್ತುವಾರಿ ಮಾಡಿದ್ದು ಅಲ್ಲಿ ಬರ, ಈ ಪ್ರಕೃತಿ, ಮಳೆಗಾಲ ಆಗಿಲ್ಲ, ಕುಡಿ ನೀರಿಲ್ಲ ಅಂತ ಅಷ್ಟಕ್ಕೆ ಮಾತ್ರ ಇದು ನಮ್ಮನ್ನು ಅಲ್ಲಿ ನೇಮಿಸಿದ್ದಾರೆ. ಉಸ್ತುವಾರಿ ಸಚಿವರು ಅಲ್ಲ ನಾವು. ಟೈಮಿಂಗು 3 ಜಿಲ್ಲೆ ಮಾಡ್ತಿದ್ವಿ ನಾವು. ಎಲ್ಲರೂ ಹೆಚ್ಚು ಕಮ್ಮಿ 3 ಜಿಲ್ಲೆ ಇದೆ. ತಾತ್ಕಾಲಿಕವಾಗಿ ಕೇವಲ ಈ ಕುಡಿ ನೀರು ಪರಿಸ್ಥಿತಿ ಎದುರಿಸಲಿಕ್ಕೆ ಏನೇನು ಪ್ರಿಕಾಷನ್ ತೊಗೋಬೇಕು ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿರುವಂಥ ಅಧಿಕಾರ ಅಷ್ಟೇ. ಯಾವುದ್ರೆ ಅದು ಗೊತ್ತಿಲ್ಲ, ಅದು ಯಾವಾಗ ಆಗ್ತದೆ. ಆದರೂ ಕೂಡ ನಮಗೆ ಈಗ ಉಸ್ತುವಾರಿ ನೇಮಿಸಿದರೆ ಆ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡ್ತೀವಿ. ಕುಡಿಯುವ ನೀರಿನ ಸಮಸ್ಯೆ, ಜಾನುವಾರುಗಳಿಗೆ ಸಮಸ್ಯೆ, ಅಲ್ಲಿ ಉದ್ಯೋಗ ಅವಕಾಶ, ಉದ್ಯೋಗ ಸೃಷ್ಟಿ ಏನೇನೋ ರಿಲೇಟೆಡ್ ಇದೆ, ಮಾತಾಡ್ಕೊಂಡು ಬರ್ತೀವಿ ಹೋಗಿ ಅಲ್ಲಿ ಜಿಲ್ಲೆಗೆ. ಆಗ್ತದೆ. ಡಬಲ್ ಸ್ಟ್ಯಾಂಡ್ ಇಲ್ಲ, ನಮ್ಮದು ಹಕ್ಕೆ ನಾವು 100% ಕೊಡಬೇಕನ್ನೋದು ನಮ್ಮ ವಾದ. ಹಣವನ್ನು 100% ಕೊಡಬೇಕು ಅನ್ನೋದು ಒಂದು ವಾದ. ಅವರು ಜನಕ್ಕೆ ತೊಂದರೆ ಆಗಬಾರ್ದು ಪ್ಯಾರಲ್ ಆಗಿ ಅದಕ್ಕೆ ಸರ್ಕಾರ ಕೂಡ ದುಡ್ಡು ಕೊಡ್ತಾ ಇದೆ. ಎರಡೂ ಇಟ್ಟಿದ್ದೀವಿ, ಇಲ್ಲಾಂದರೆ ಅಷ್ಟು ಜನಕ್ಕೆ ಉದ್ಯೋಗದಿಂದ ಮುಕ್ತ ಆಗ್ತಾರೆ, ಅವ್ರಿಗೆ ಆರ್ಥಿಕ ಹೊಣೆ ಆಗ್ತಾ ಅನ್ನೋ ಕಾರಣಕ್ಕಾಗಿ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಇನ್ನೊಂದು ಕಡೆ ನಮ್ಮದು ವಾದ ಇದ್ದೇ ಇದೆ, 100ಕ್ಕೆ 100ರಷ್ಟು ಹಿಂದೆ ಇದ್ದಂಗೆ ಜಾರಿ ಮಾಡಬೇಕಂತ ಕರ್ನಾಟಕ ಸರ್ಕಾರದ ನಿಲುವು. ಬಜೆಟ್ ಅಲ್ಲಿ ಇಟ್ಟಿರೋದು 500 ಕೋಟಿ ಅಂತ, ಅವರು 5,700 ಕೋಟಿ ಈ ವರ್ಷಕ್ಕೆ ರಿಲೀಸ್ ಮಾಡಿದ್ದಾರೆ. ನೀವೇ 3,000 ಅದೇ 40% ನಾವು ಕೊಡಬೇಕು. ಈಗ ಎಲ್ಲಿ ಒದಗಿಸ್ತೀರಿ ಸರ್ ಆ ರೀತಿ? ಈಗ ಬಜೆಟ್ ಅಲ್ಲಿ ಇಟ್ಟಿರೋದು 500 ಕೋಟಿ, ಕನಿಷ್ಠ ಆದ್ರೂ 3,000 ಕೋಟಿ ಒದಗಿಸ್ಬೇಕು, ಎಲ್ಲಿ ಸಾಧ್ಯ ಇದೆ? ಇಲ್ಲ, ಕೊಡ್ತಾರೆ. ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಆಗೋಲ್ಲ, ಉಳಿತಿದ್ರೆ 5 to 10% ಒಂದು ಸರಿ ಕೆಲಸ ಆಗೋಲ್ಲ, ಉಳಿದಿದ್ದಲ್ಲಿ ಆಲ್ಮೋಸ್ಟ್ 5,000 ಕೋಟಿ 10,000 ಕೋಟಿವರೆಗೆ ಸೇವಿಂಗ್ ಆಗ್ತದೆ. ಸೇವಿಂಗ್ನಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸರ್ಕಾರಕ್ಕೆ ಅಡ್ಜಸ್ಟ್ ಮಾಡೋದೇನೋ ಹೊಸದೇನಲ್ಲ, ಮಾಡೇ ಮಾಡ್ತಾರೆ. ಅಲ್ಲ, ನಮ್ಮದು ಕೆಲವು ಇಲಾಖೆಯಲ್ಲಿ ನಾವು 100ಕ್ಕೆ 100ರಷ್ಟು ನಾವು ಕೆಲಸ ಮಾಡ್ತೀವಿ. ಈಗ ನಮಗೆ ಹಿಂದೆ 2,000 ಕೋಟಿ ಬ್ರಿಡ್ಜ್ ಕೊಟ್ಟಿದ್ರು, ಅವು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಮತ್ತು ಆ ವರ್ಷದ 2,000 ಕೋಟಿ ಹಣ ಉಳಿತಿಲ್ಲ ಅಲ್ಲಿ, ಹೋದ ವರ್ಷದ್ದು. ಈ ಸಾರಿ ಮತ್ತೆ 2,000 ಕೊಟ್ಟರೆ ಇದು ಇನ್ನೂ ಲೇಟ್ ಆಗುತ್ತೆ. ಸೊ ಈ ಥರ ಎಲ್ಲ ಇಲಾಖೆಯಲ್ಲಿ 1,000-2,000 ಕೋಟಿ ಅದೇನು ಸರ್ಕಾರದಲ್ಲಿ ಈಗ 2 ಸಾರಿ ನಮಗೆ ಕೊಟ್ಟರು, 2,000 ಅಂತ ಬ್ರಿಡ್ಜಸ್ಗೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಕಳೆದ ವರ್ಷದ ಬಜೆಟ್ನಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಲಾಸ್ಟ್ ಇಯರ್ದು 2,000 ಕೋಟಿ ಅದು ಬೇರೆ ಎಲ್ಲೋ ಬೇರೆ ಇಲಾಖೆಗೆ ಯೂಸ್ ಮಾಡ್ತಾರೆ. ಹಂಗೆ 3,000 ಕೋಟಿ ಉದ್ಯೋಗ ಖಾತ್ರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಮಾಡ್ತೀವಿ.